ಎಲ್ಲರಿಗೂ ನಮಸ್ಕಾರ. ಮನೆ ನಿರ್ಮಿಸುವಾಗ ಈ 9 ನಿಯಮವನ್ನು ನೆನಪಿನಲ್ಲಿಡಿ. ಮುಂದೆ ಪಶ್ಚಾತ್ತಾಪ ಪಡುವುದನ್ನು ತಡೆಯಬಹುದು. ಮನೆಯನ್ನು ಜೀವಿತಾವಧಿಯಲ್ಲಿ ಒಮ್ಮೆ ನಿರ್ಮಿಸಲಾಗುತ್ತದೆ. ವಾಸ್ತುಶಾಸ್ತ್ರವು ಪ್ರಾಚೀನ ವಿಜ್ಞಾನವಾಗಿದ್ದು ಅದು ಮನೆಯಲ್ಲಿನ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ವಾಸ್ತು ತತ್ವಗಳ ಪ್ರಕಾರ ಮನೆಯ ವಸ್ತುಗಳು, ಕೊಠಡಿಗಳು, ಗೋಡೆಗಳು ಇತ್ಯಾದಿಗಳನ್ನು ಧನಾತ್ಮಕ ಶಕ್ತಿಯು ಮುಕ್ತವಾಗಿ ಹರಿಯುವ ರೀತಿಯಲ್ಲಿ ನೋಡಿಕೊಳ್ಳಲು ಸಹಾಯಕರ. ಇನ್ನು ನೀವು ಮನೆಯನ್ನು ನಿರ್ಮಿಸುವಾಗ ನೆನಪಿನಲ್ಲಿಡಬೇಕಾದ ಕೆಲವು ವಿಷಯಗಳಿವೆ. ಅದು ಮನೆಯ ಗೋಡೆಗಳು ಅಥವಾ ಮಹಡಿಗಳಾಗಿರಲಿ, ಎಲ್ಲೆಡೆ ಕಾಳಜಿ ವಹಿಸಬೇಕು. ಇತ್ತೀಚಿನ ದಿನಗಳಲ್ಲಿ ನಕ್ಷೆಯ ಪ್ರಕಾರ ಮನೆಗಳನ್ನು ನಿರ್ಮಿಸುವ ಪ್ರವೃತ್ತಿ ಇದೆ. ಆದರೆ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸುವಾಗ ನೀವು ವಾಸ್ತುಶಾಸ್ತ್ರದ ಕೆಲವು ನಿಯಮಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನಿಮ್ಮ ಜೀವನವು ಹೆಚ್ಚು ಸಂತೋಷದಾಯಕವಾಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಹೊಸ ಮನೆಯನ್ನು ನಿರ್ಮಿಸುವಾಗ ಇಟ್ಟಿಗೆ, ಕಬ್ಬಿಣ, ಕಲ್ಲು, ಜೇಡಿಮಣ್ಣು ಮತ್ತು ಮರದಂತಹ ಹೊಸ ವಸ್ತುಗಳನ್ನು ಬಳಸಿ. ಹಿಂದಿನ ಮನೆಯಲ್ಲಿ ಬಳಸಿದ ಮರವನ್ನು ಹೊಸ ಮನೆಗೆ ಬಳಸುವುದರಿಂದ ಮನೆ ಮಾಲೀಕರಿಗೆ ತೊಂದರೆಯಾಗುತ್ತದೆ. ಮನೆ ಕಟ್ಟುವಾಗ ಪೈಪಲ್, ಬೇವು, ಬಹೇರ, ಮಾವು, ಪಾಕರ್, ಗುಲಾರ್, ರೆಥಾ, ಚಿಂಚ್, ಬಾಬುಲ್ ಮುಂತಾದ ಮರಗಳನ್ನು ಬಳಸಬಾರದು. ಹಾಗೆ ಮಾಡುವುದರಿಂದ ಮನೆಯಲ್ಲಿ ನಿರಂತರ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಇದಲ್ಲದೆ ಮನೆಯ ಬಳಿ ಯಾವುದೇ ಮುಳ್ಳಿನ ಮರಗಳು ಇರಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ದಿನದ 2ನೇ ಮತ್ತು 3ನೇ ತ್ರೈಮಾಸಿಕದಲ್ಲಿ ಮರದ ನೆರಳು ಮನೆಯ ಮೇಲೆ ಬಿದ್ದರೆ ಮನೆಯಲ್ಲಿ ವಾಸಿಸುವ ಜನರು ರೋಗಗಳಿಂದ ಬಳಲುತ್ತಾರೆ. ಇದಲ್ಲದೆ ಮನೆಯ ಮೆಟ್ಟಿಲುಗಳು, ಕಂಬಗಳು, ಬಾಗಿಲುಗಳು, ಕಿಟಕಿಗಳು ಇತ್ಯಾದಿಗಳನ್ನು ಇಂದ್ರ, ಕಾಲರಾಜನ ಕ್ರಮದಲ್ಲಿ ಎಣಿಸಬೇಕು. ಒಂದು ಗೋಡೆಯ ಪಕ್ಕದ 2 ಮನೆಗಳು ಯಮರಾಜನಂತೆ. ಇದು ಯಾವಾಗಲೂ ಮನೆಯ ಮುಖ್ಯಸ್ಥರಿಗೆ ತೊಂದರೆ ಉಂಟು ಮಾಡುತ್ತದೆ. ಇದಲ್ಲದೆ ಮನೆಯ ಆಗ್ನೇಯ ಮೂಲೆಯಲ್ಲಿರುವ ಅರಳಿ, ಆಲ, ಸೆಮಲ್, ಪಕ್ಕರ್, ಗುಲಾರ್ ಮುಂತಾದ ಮರಗಳು ಮನೆ ಮಾಲೀಕರಿಗೆ ತೊಂದರೆ ಉಂಟು ಮಾಡುತ್ತವೆ. ಮನೆ ಅಥವಾ ಅಂಗಡಿಯ ನೈಋತ್ಯ ಭಾಗದಲ್ಲಿ ತಿಳಿ ಬಣ್ಣಗಳನ್ನು ಬಳಸಬೇಕು. ಈ ದಿಕ್ಕಿನಲ್ಲಿ ಹಳದಿ ಕಲ್ಲನ್ನು ಅಂದರೆ ಹಳದಿ ಅಮೃತಶಿಲೆಯನ್ನು ಆಯ್ಕೆ ಮಾಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನಲ್ಲಿ ನೆಲದ ಮೇಲೆ ಹಳದಿ ಕಲ್ಲನ್ನು ಇಡುವ ಬದಲು ನೀವು ಬಯಸಿದರೆ ನೀವು ಅದನ್ನು ಸಣ್ಣ ಪ್ರದೇಶಗಳಲ್ಲಿ ಬಳಸಬಹುದು. ಇದನ್ನು ಮಾಡುವುದರಿಂದ ಮನೆ ಅಥವಾ ಅಂಗಡಿಯಲ್ಲಿ ಸಂಪತ್ತು ಸಮೃದ್ಧವಾಗುತ್ತದೆ ಮತ್ತು ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಹಳದಿ ಜೊತೆಗೆ ನೀವು ತಿಳಿ ಗುಲಾಬಿ ಬಣ್ಣವನ್ನು ಸಹ ಆಯ್ಕೆ ಮಾಡಬಹುದು. ಆದ್ದರಿಂದ ದಕ್ಷಿಣ ದಿಕ್ಕಿನಲ್ಲಿ ಕೆಂಪು ನೈಸರ್ಗಿಕ ಕಲ್ಲು ಅಥವಾ ಕೆಂಪು ಬಣ್ಣದ ರಚನೆಯನ್ನು ಮಾಡಿ. ಇದು ಮನೆಯಲ್ಲಿ ಜನರ ಗೌರವವನ್ನು ಹೆಚ್ಚಿಸುತ್ತದೆ. ಆದರೆ ಕಲ್ಲುಗಳನ್ನು ಖರೀದಿಸುವಾಗ ನೈಸರ್ಗಿಕ ಕಲ್ಲುಗಳು ಅಥವಾ ಅಮೃತಶಿಲೆಯನ್ನು ಮಾತ್ರ ಖರೀದಿಸುವುದು ಸಂಶ್ಲೇಷಿತ ಕಲ್ಲುಗಳಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಏಕೆಂದರೆ ಅಮೃತಶಿಲೆಯು ಮನೆಯಲ್ಲಿ ಶಕ್ತಿಯ ಹರಿವನ್ನು ಸುಧಾರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರವಿರಿಸುತ್ತದೆ. ಮನೆಯ ಉತ್ತರ ಮಹಡಿಯಲ್ಲಿ ಗಾಢ ಕಪ್ಪು ಕಲ್ಲಿನ ಸ್ಥಾಪನೆಯು ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಮತ್ತು ಹೊಸ ಆದಾಯದ ಅವಕಾಶಗಳನ್ನು ಒದಗಿಸುತ್ತದೆ. ವಾಯುವ್ಯ ದಿಕ್ಕಿನಲ್ಲಿ ಬೂದು ಅಮೃತಶಿಲೆ ಅಥವಾ ಕಲ್ಲನ್ನು ಬಳಸಿ. ಬಿಳಿ ಅಮೃತಶಿಲೆಯ ಕಲ್ಲನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಇದು ಕುಟುಂಬ ಸದಸ್ಯರ ಪ್ರಗತಿಗೆ ಕಾರಣವಾಗುತ್ತದೆ. ಅಡುಗೆ ಮನೆಯಲ್ಲಿ ಕಪ್ಪು ಗ್ರಾನೈಟ್ ಬಳಸಬೇಡಿ. ಇದಕ್ಕಾಗಿ ಬಿಳಿ ಕಲ್ಲು, ಹಸಿರು ಅಥವಾ ಇತರ ಯಾವುದೇ ಬಣ್ಣದ ಗ್ರಾನೈಟ್ ಬಳಸಿ. ಕಿಚನ್ ಕೌಂಟರ್ ಟಾಪ್ಗಳಿಗೆ ಜೆಟ್ ಬ್ಲ್ಯಾಕ್ ಸ್ಟೋನ್ ಅನ್ನು ಆಯ್ಕೆ ಮಾಡಬೇಡಿ. ನೆಮ್ಮದಿಯ ಜೀವನ ನಡೆಸಲು ಮನೆಯನ್ನು ಕಟ್ಟುತ್ತಿರುತ್ತೇವೆ. ವಾಸ್ತು ಸಲಹೆಗಳನ್ನು ಮರೆಯದೆ ನೆನಪಿನಲ್ಲಿಡಿ. 9 ವಾಸ್ತು ಸಲಹೆಗಳನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಸಲಹೆಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ.